ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಇವತ್ತು ನಾನು ಮಾಡ್ತಾ ಇರೋ ಕೇಕ್ ಓರಿಯೋ ಕೇಕ್. ತುಂಬಾ ಸಿಂಪಲ್ಲಾಗಿ ನಾವು ಒಂದು 15-20 ನಿಮಿಷಗಳ ಕಾಲದಲ್ಲೇ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಬೇಜಾರಾಗ್ತಿರುವಾಗ ಮತ್ತು ಮಕ್ಕಳು ಮನೇಲಿ ಏನಾದರೂ ಮಾಡಿಕೊಡಿ ಮಮ್ಮಿ ಅಂತ ಕೇಳಿದಾಗ ಈ ಕೇಕ್ನ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಸಾಮಗ್ರಿಗಳು ಏನು ಜಾಸ್ತಿ ಬೇಕಾಗಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ತುಂಬಾ ಚೆನ್ನಾಗಿರೋ ಕೇಕ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ 10 ರೂಪಾಯಿದು 8 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಸ್ವಲ್ಪ ಬೇಕಿಂಗ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ. ಬೇಕಿಂಗ್ ಪೌಡರ್ 1 ಸ್ಪೂನ್ ತಗೋಬೇಕು, ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ ತಗೋಬೇಕು. ಇದು ಮತ್ತು 1/4 ಕಪ್ಪಷ್ಟು ಎಣ್ಣೆ ತಗೋಬೇಕು, ಮತ್ತು ಅರ್ಧ ಕಪ್ಪಷ್ಟು ಹಾಲು ತಗೋಬೇಕು. ನೋಡಿ, ಮೊದಲಿಗೆ ಸಕ್ಕರೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ನಾವು ಓರಿಯೋ ಬಿಸ್ಕೆಟ್ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ನೋಡಿ, ಫೈನ್ ಪೌಡರ್ ಆಗಬೇಕಿದು, ಸ್ವಲ್ಪನೂ ಪೀಸ್ಗಳಿರಬಾರ್ದು. ಈ ರೀತಿ ಪೌಡ್ರ್ ಮಾಡಿ ಹಾಕ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಅದಕ್ಕೆ ಎಲ್ಲನೂ ಈ ರೀತಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಈ ರೀತಿ ಎಲ್ಲನೂ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಒಂದ್ಸಲ ಮುಟ್ಟಿ ನೋಡಿ, ಎಲ್ಲ ನೀಟಾಗಿ ಪೌಡ್ರ್ ಆಗಿರಬೇಕು. ನಾವು ಹಾಕಿರೋ ಸಕ್ಕರೆ ಮತ್ತು ಓರಿಯೋ ಬಿಸ್ಕೆಟ್ ಎಲ್ಲನೂ ಚೆನ್ನಾಗಿ ಈ ರೀತಿ ಪೌಡ್ರ್ ಆದಮೇಲೆ ನಾವಿಲ್ಲಿ ಮೊದಲಿಗೆ ನಾವೇನು ಟ್ರೇ ತೊಗೊಂಡಿರ್ತೀವಲ್ಲ, ಕೇಕ್ ಟ್ರೇ, ಅದನ್ನು ಈ ರೀತಿ ಗ್ರೀಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪ್ರೀ ಹೀಟ್ ಮಾಡ್ಕೊಳ್ಳೋಣ ಓವನ್. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಮೊದಲೇ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಮಾಡಿಬಿಡ್ಬೋದು. ನೋಡಿ, ಇದು 1 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ 1 ಸ್ಪೂನಷ್ಟು ತಗೋಬೇಕಾಗುತ್ತೆ. ನೋಡಿ, 1 ಸ್ಪೂನು ಬೇಕಿಂಗ್ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೋಬೇಕಾಗುತ್ತೆ. ನೋಡಿ, ಇದು ಅರ್ಧ ಸ್ಪೂನು. ಇದಕ್ಕೆ ಬೇಕಿಂಗ್ ಪೌಡರ್ ನಾನಿಲ್ಲಿ ತಗೊಳ್ಳೋ ಮೆಜರ್ಮೆಂಟ್ಗೆ ಇದು ಕರೆಕ್ಟಾಗಿ ಆಗುತ್ತೆ. ನಾನು 10 ರೂಪಾಯಿದು 8 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೋಡಿ, ಸೋಡಾ ಹಾಕಿದ್ದೀನಿ. ಇವಾಗ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾವು ಹಾಕಿರೋ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕಲಸಿ. ಇವಾಗ ನೋಡಿ, 1/4 ಕಪ್ಪಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಮೊದಲಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಡಾರ್ಕ್ ಕಲರ್ ಬರುತ್ತೆ. ಕೇಕು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನ ಕಡಾಯಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಅರ್ಧ ಕಪ್ಪಷ್ಟು ಹಾಲು. ಇದು ನಾನು ಸ್ವಲ್ಪ ಹಾಕಿ ಕಲಿಸ್ಕೊತಾ ಇದ್ದೀನಿ. ಬಿಸ್ಕೆಟ್ ಆಗಿರೋದ್ರಿಂದ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಸೊ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ. ನಾವು ಎಣ್ಣೆ ಮತ್ತು ಸಕ್ಕರೆ ತಗೊಂಡ್ವಲ್ಲ, ಆ ಕಪ್ಪಲ್ಲಿ 2 ಕಪ್ಪಷ್ಟು ನಾನಿಲ್ಲಿ ಹಾಲು ಸೇರಿಸ್ಕೊತಾ ಇದ್ದೀನಿ. ಕರೆಕ್ಟಾಗುತ್ತೆ ನಾವು ಆ ಕಪ್ಪಲ್ಲಿ ಸೇರಿಸ್ಕೊಂಡ್ರೆ. ನೋಡಿ, ಈ ರೀತಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಳಗಡೆ ಗಂಟು ಏನಾದರೂ ಇದ್ದರೆ ಬಿಸ್ಕೆಟ್ದು ನೀಟಾಗಿ ಅದೆಲ್ಲ ಕರ್ಗೋಗ್ಬಿಡುತ್ತೆ. ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಎಷ್ಟು ಸಿಲ್ಕಿಯಾಗಿ, ಆಮೇಲೆ ತುಂಬ ಡಾರ್ಕ್ ಕಲರ್ ಆಗಿ ಬಂದಿದೆ ಅಲ್ವಾ. ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್. ನೀವು ಕಡಾಯಲ್ಲಿ ಮಾಡ್ಕೊಳ್ಳೋದಾದರೆ ಮೊದಲಿಗೆ ಕಡಾಯಿನ ಪ್ರೀ ಹೀಟ್ ಮಾಡಿಕೊಂಡು ಇದೇ ಸೇಮ್ ಮೆಥಡ್ನ ಫಾಲೋ ಮಾಡಿದ್ರೆ ಅದು ಸೇಮ್ ಆಗುತ್ತೆ. ನಿಮಗೆ ಈ ಓರಿಯೋ ಕೇಕ್ ಚೆನ್ನಾಗಾಗಲ್ಲ ಅಂತೇನಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಯಾರು ಬೇಕಿದ್ರೂ ಮಾಡ್ಬೋದು. ನೋಡಿ, ಈ ರೀತಿ ಕಲಿಸ್ಕೋಬೇಕು.
ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ನಾವು ಏನು ಗ್ರೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕೇಕ್ ಮೋಲ್ಡ್, ಅದಕ್ಕೆ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಈ ರೀತಿ ಕೇಕ್ ಮೋಲ್ಡ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಟಿಫನ್ ಬಾಕ್ಸಲ್ಲಿ ಕೂಡ ಮಾಡ್ಕೋಬೋದು. ಸೇಮ್ ಈ ರೀತಿ ಹಾಕಿ ಮೊದಲೇ ಗ್ರೀಸ್ ಮಾಡಿಕೊಂಡು ನಾವೇನು ಕಡಾಯಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ರೀತಿ ಸೇಮ್ ಇದೇ ರೀತಿ ಇಟ್ಟರೆ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನಿವಾಗ ಓವನಲ್ಲಿ ಇಡ್ತಾ ಇದ್ದೀನಿ. 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾನಿಲ್ಲಿ 30 ನಿಮಿಷ ಇಟ್ಕೊಂಡಿದ್ದೀನಿ. ನಾನು ಆಮೇಲೆ 10 ಮಿನಿಟ್ಸ್ ಜಾಸ್ತಿ ಮಾಡಿಕೊಂಡೆ. ಮೇಲೆ ಕೆಳಗಡೆ ಎರಡೂ ಸೈಡ್ ಹೀಟ್ ಆಗೋ ಥರ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಟ್ಕೊಂಡೆ. ಒಟ್ಟು ನನಗೆ 40 ನಿಮಿಷ ಆಯಿತು. ನೋಡಿ, 40 ನಿಮಿಷ ಆದಮೇಲೆ ಕೇಕ್ ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪನೂ ಕಷ್ಟ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಾಗಿತ್ತು. ನೋಡಿ, ಒಂದು ಚಾಕು ಅಥವಾ ಸ್ಪೂನ್ ತಗೊಂಡು ಈ ರೀತಿ ನೋಡ್ಕೊಳ್ಳಿ, ಸ್ವಲ್ಪನೂ ಅಂಟಿಲ್ಲ ಅಂದರೆ ಕೇಕ್ ಆಗಿದೆ ಅಂತ. ಅವಾಗ ಪೂರ್ತಿ ತಣ್ಣಗಾಗಕ್ಕೆ ಇದನ್ನು ಬಿಟ್ಬಿಡಿ. ಈ ರೀತಿ ಒಂದು 1 ಅವರ್ ಟು 2 ಅವರ್ ಇದನ್ನು ಆರಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ನೋಡಿ, 1 ಅವರ್ ಆಗಿದೆ. ನಾನಿವಾಗ ಮಾಡಿ ಇದನ್ನು ನಾನಿವಾಗ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ಮೊದಲಿಗೆ ನೀಟಾಗಿ ಸೈಡ್ಸ್ ಎಲ್ಲ ಈ ರೀತಿ ಒಂದು ಚಾಕ್ ತಗೊಂಡು ಅದರಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸುಲಭವಾಗಿ ಬಂದ್ಬಿಡುತ್ತೆ. ನೀವು ಇನ್ನೂ 1 ಅವರ್ ಜಾಸ್ತಿ ನೀವಿಟ್ರೇನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಮೇಲಿಂದ ಈ ರೀತಿ ಒಂದು ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ನಮಗೆ ಕೇಕ್ ಬರಲ್ಲ ಅಂದವ್ರು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಸ್ಪಾಂಜಿಯಾಗಿದೆ. ಚಾಕ್ಲೇಟ್ ಕೇಕ್ ಥರ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.